ಬಡ್ತಿ ಪ್ರಧಾನ ಗುರುಗಳಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀಯುತ ಎಸ್ ಚೌಗಲ ಸರ್ ಅವರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಥಣಿ ತಾಲೂಕಿನ ಜನವಾಡ ಗ್ರಾಮದ ಸರಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಧಾನ ಗುರುಗಳಾಗಿ ಶ್ರೀಯುತ ಎಸ್ ಚೌಗಲ ಗುರುಗಳು ಮಂಗಳವಾರ ದಿನಾಂಕ 12/5/2026 ರಂದು ಅಧಿಕಾರ ಸ್ವೀಕರಿಸಿದರು. ಇವರು ಅಧಿಕಾರ ಸ್ವೀಕರಿಸುವ ಮೊದಲು ಗ್ರಾಮದೇವತೆ ಶ್ರೀ ರೇಣುಕಾದೇವಿಯ ದರ್ಶನಾಶೀರ್ವಾದ ಪಡೆದುಕೊಂಡಿದ್ದು ವಿಶೇಷವಾಗಿತ್ತು. ಶ್ರೀಯುತರು ಮೂಲತಃ ಇದೇ ಅಥಣಿ ತಾಲೂಕಿನ ಪಿಕೆ ನಾಗನೂರು ಗ್ರಾಮದವರಾದ ಇವರು ದಿನಾಂಕ 12/2/1990 ರಂದು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಬ್ಬಿನಕೆರೆ ಗ್ರಾಮದ ಶಾಲೆಗೆ ಸಹಶಿಕ್ಷಕರಾಗಿ ಸೇವೆಗೆ ಸೇರಿದರು. ಆ ಶಾಲೆಯಲ್ಲಿ 8 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿದ ನಂತರ ದಿನಾಂಕ 8/7/1998 ರಂದು 29/10/2003 ರವರೆಗೆ ಜನವಾಡ ಗ್ರಾಮದ ಇದೇ ಶಾಲೆಗೆ ಸಹಶಿಕ್ಷಕರಾಗಿ ಅಲ್ಲದೆ ಪ್ರಭಾರಿ ಪ್ರಧಾನ ಗುರುಗಳಾಗಿ ಈ ಶಾಲೆಗೆ ಸೇವೆ ಸಲ್ಲಿಸಿದ್ದಾರೆ. ಆವಾಗಿನ ಈ ಸುವರ್ಣ ಘಳಿಗೆಯಲ್ಲಿ ಇವರ ಕೈಯಲ್ಲಿ ವ್ಯಾಸಂಗ ಮಾಡಿದ ನೂರಾರು ವಿದ್ಯಾರ್ಥಿಗಳು ಸರಕಾರಿ ಮತ್ತು ಅರೆ ಸರಕಾರಿ ವಿವಿಧ ಇಲಾಖೆಯ ಹುದ್ದೆಗಳಲ್ಲಿ ನೌಕರಿ ಮಾಡುತ್ತಿದ್ದಾರೆ. ಅಲ್ಲದೆ ವಿದೇಶಗಳಲ್ಲೂ ಕೂಡ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಇವರು ವಿದ್ಯಾರ್ಥಿಗಳಿಗೆ ದಾರಿ ಎರೆದ ಶಿಕ್ಷಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇವರು ಇದಕ್ಕಿಂತ ಮೊದಲು ಪಿಎಂ ಶ್ರೀ ರಡ್ಡೆರಟ್ಟಿ ಶಾಲೆಯಲ್ಲಿ 22 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿ ಶ್ರೀಯುತರು ಬಡ್ತಿ ಪ್ರಧಾನ ಗುರುಗಳಾಗಿ ಸೇವೆ ಸಲ್ಲಿಸಲು ನಮ್ಮ ಜನವಾಡ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಗ್ರಾಮಸ್ಥರಲ್ಲಿ ಮತ್ತು ಅವರ ಹಳೆಯ ವಿದ್ಯಾರ್ಥಿಗಳಲ್ಲಿ ಸಂಭ್ರಮ ಮತ್ತು ಸಡಗರ ಮನೆ ಮಾಡಿರುವುದರಲ್ಲಿ ಎರಡು ಮಾತಿಲ್ಲ. ಶ್ರೀಯುತರಿಗೆ ನಮ್ಮ ಜನವಾಡ ಗ್ರಾಮದ ಮೇಲಿರುವ ಕಾಳಜಿಯನ್ನು ಗ್ರಾಮಸ್ಥರೆಲ್ಲರೂ ಮುಕ್ತಕಂಠದಿಂದ ಶ್ಲಾಘಿಸಿದ್ದಾರೆ. ಶಿಕ್ಷಣದಿಂದ ವಂಚಿತಗೊಳ್ಳುತ್ತಿರುವ ಇವತ್ತಿನ ಸಂದರ್ಭದಲ್ಲಿ ಇವರ ಸೇವೆ ಸಮಾಜದ ಕಟ್ಟಕಡೆಯ ಮಗುವಿಗೂ ದೊರಕಲಿ ಎಂದು ನಮ್ಮ ಸುದ್ದಿವಾಹಿನಿ ಸೇರಿದಂತೆ ಗ್ರಾಮದ ಉರ್ದು ಮತ್ತು ಕನ್ನಡ ಶಾಲೆಯ ಆಡಳಿತ ಮಂಡಳಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಅವರನ್ನು ಅಭಿನಂದಿಸಿ ತುಂಬು ಹೃದಯದ ಸ್ವಾಗತವನ್ನು ಕೋರಿದ್ದಾರೆ. ಇಂದು ನಾನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಜನವಾಡ ಶಾಲೆಗೆ ಪಿಎಂಸಿ ರಡ್ಡೆರಟ್ಟಿ ಶಾಲೆಯಿಂದ ಬಡ್ತಿ ಪಡೆದು ಮುಖ್ಯೋಪಾಧ್ಯಾಯನಾಗಿ ಜನವಾಡ ಶಾಲೆಯಲ್ಲಿ ಸೇವೆ ಸಲ್ಲಿಸಲು ಇವತ್ತು ಹಾಜರಾಗಿದ್ದೇನೆ. ನಾನು ಈ ಮೊದಲು ಜನವಾಡ ಶಾಲೆಯಲ್ಲಿ 5 ವರ್ಷ 3 ತಿಂಗಳವರೆಗೆ ಸಹಶಿಕ್ಷಕನಾಗಿ ಪ್ರಭಾರಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ನಿರ್ವಹಿಸಿದ್ದು, ನಂತರ ರಡ್ಡೆರಟ್ಟಿ ಶಾಲೆಯಲ್ಲಿ 22 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿ ಈಗ ಮತ್ತೆ ಜನವಾಡ ಶಾಲೆಗೆ ಬಂದಿರುವುದರಿಂದ ನಮಗೂ ತುಂಬ ಖುಷಿಯಾಗಿದೆ. ನಾನು ಜನರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಕಳಿಸಬೇಕು, ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾ ಇದೆ. ಆ ಸೌಲಭ್ಯಗಳನ್ನು ಪಡ್ಕೋಬೇಕು. ಬಿಸಿ ಊಟ ಆಗಲಿ, ಮಧ್ಯಾಹ್ನದ ಉಪಹಾರ ಆಗಲಿ, ಆಮೇಲೆ ಬಾಳೆಹಣ್ಣು, ಮೊಟ್ಟೆ, ಅನೇಕ ಬಟ್ಟೆ, ಸಮವಸ್ತ್ರ, ಬೂಟು ಈ ಎಲ್ಲ ವಸ್ತುಗಳನ್ನು ಸರ್ಕಾರ ಕೊಡುತ್ತಿದ್ದು ಅದನ್ನು ಬಡ ಮಕ್ಕಳಿಗೆ ನಾವೆಲ್ಲ ಸರಿಯಾಗಿ ಮುಟ್ಟಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ನೀವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ.